ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೀವು ಆಡ್ತಿರೋ ರೀತಿನಲ್ಲಿ ಡ್ರಿಪ್ಸ್ ಏನಾದ್ರು ಕಿತ್ಕೊಂಡ್ಬಂದ್ರೆ ಆಮೇಲೆ ನರ್ಸ್ ಬಂದು ನರಕ್ಕೆ ಚುಚ್ತಾರೆ. ಬೇಕಾ ನಿಂಗದು? ಹಾ, ನೀನ್ ಏನೋ ಕಂದ ಎದುರಿಸ್ತೀಯಾ? ಈ ಇಂಜೆಕ್ಷನ್ ಎಲ್ಲ ಬೇಡಮ್ಮ, ಒಂಥರ ಹಿಂಸೆ ಅದು. ಹೌದು, ಅದಕ್ಕೆ ಇವಾಗ ತಾನೇ ಹೇಳಿದ್ರು. ಯಾಕೆ ನೀವು ಬೇಡದೆ ಇರೋ ವಿಚಾರಕ್ಕೆಲ್ಲ ಹೋಗಿ ಪಂಚಾಯಿತಿ ಮಾಡೋದು? ಹಾ, ಹೇಳು ಅಮ್ಮ. ಅದು ಹಾಗಾಗಲ್ಲ ಕಂದ. ಅದು ಅಣ್ಣ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅದಕ್ಕೆ ನನ್ಗೆಲ್ಲ ಹೇಳಾಯ್ತು. ಸುಮಾ, ಎಲ್ಲ ಹೇಳ್ಬಿಟ್ಟಿಯಾ? ಇನ್ನೇನಾದ್ರೂ ಉಳಿಸಿದ್ಯಾ? ರೀ, ನೀವು ನಿಮ್ ತಂಗಿಯಿಂದ ಏನಾದ್ರೂ ಮುಚ್ಚಿಡ್ತೀರಾ? ಮತ್ತೆ ನಾನ್ ಯಾಕೆ ಹೇಳ್ಬಾರ್ದು? ನಾನಾದ್ರೆ ನನ್ನ ತಂಗಿಗೆ ಅರ್ಥ ಆಗೋ ತರ ಬಿಡಿಸಿ ಹೇಳ್ತಾ ಇದ್ದೆ. ಸರ್, ಕ್ವಶನ್ ಕೇಳಿರೋದು ನಾನಿಲ್ಲಿ, ನನ್ ಹತ್ರ ಆನ್ಸರ್ ಮಾಡು. ಅಲ್ಲೇನ್ ಮಾತಾಡ್ತೀಯಾ? ಹಾ, ಕೇಳು ಕಂದ, ಏನಮ್ಮ? ನೋಡು, ಡಾಕ್ಟರ್ ಹೇಳೋವರೆಗೂ ಆಸ್ಪತ್ರೆಯಿಂದ ಬಿಟ್ಟು ಈ ಬೆಡ್ ಬಿಟ್ಟು ಎಲ್ಲೂ ಹೋಗಂಗಿಲ್ಲ ನೀನು. ಅರ್ಥ ಆಯ್ತಾ? ಚೆನ್ನಾಗಿ ರೆಸ್ಟ್ ಮಾಡ್ಬೇಕು. ಹೌದು ಯಜಮಾನ್ರೆ, ಡಾಕ್ಟರ್ಗೆ ಅಚ್ಚುಮೋರ್ ಹೇಳೋವರೆಗೂ ಡಾಕ್ಟರ್ ನಿಮ್ಮನ್ನ ಇಲ್ಲಿಂದ ಹೋಗಿ ಅಂತ ಹೇಳೋದೇ ಇಲ್ಲ. ನಿಜ ಹೇಳಬೇಕು ಅಂದ್ರೆ ಎರಡಕ್ಕೂ ಒಂಥರ ಲಿಂಕ್ ಇದೆ. ಕಂದ, ನಂಗೆ ಇಲ್ಲರಕ್ಕೆ ಇಷ್ಟ ಇಲ್ಲ ಕಂದಮ್ಮ. ಇರಕ್ಕಾಗಲ್ಲ ಅಂತ ನೀನ್ ಹೇಳೋಂಗಿಲ್ಲ. ಅವ್ರು ನಿನ್ನ ಈಗ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ. ನಿನಗನ್ಸುತ್ತೆ ಈಗ ಹುಷಾರಾಗಿದ್ದೀನಿ ಅಂತ, ಬಟ್ ಮತ್ತೆ ಡಾಕ್ಟರ್ಗೆ ಅನ್ಸ್ಬೇಕಲ್ವಣ್ಣ? ಅಲ್ಲಿವರೆಗೂ ಡಿಸ್ಚಾರ್ಜ್ ಮಾಡಲ್ಲ. ಅರ್ಥ ಆಯ್ತಾ? ಅಲ್ಲ, ನೀವೆಲ್ಲ ಮಾತಾಡೋದು ನೋಡಿದ್ರೆ ನನ್ನನ್ನ ಪರ್ಮನೆಂಟ್ ಆಗಿ ರೋಗಿಗೆ ಮಾಡೋ ತರನೇ ಡಿಸೈಡ್ ಮಾಡ್ಬಿಡಿದ್ರ ಅಂತ ಅನ್ಸುತ್ತೆ. ರೀ, ನಿಮ್ಮನ್ ಯಾರೇ ರೋಗಿ ಮಾಡ್ತಾರೆ? ನೀವ್ ಇಲ್ಲಿದ್ರೆ ಆರೋಗ್ಯವಾಗಿ ಇರ್ತೀರಾ ಅಂತಾನೆ ಇಲ್ಲಿರಕ್ ಹೇಳ್ತಿರೋದು. ಹೌದೌದು, ಸಿಂಹ ಮನೇಲಿದ್ರು ಸಿಂಹನೇ, ಆಸ್ಪತ್ರೆಲಿದ್ರು ಸಿಂಹನೇ. ಅಣ್ಣ, ಡಾಕ್ಟರ್ ಹೇಳೋ ತನಕ ನೀನೇನು ಮಾಡಂಗಿಲ್ಲ, ಪ್ಲೀಸ್. ಆಯ್ತಾ? ನೀನ್ ಇಲ್ಲೇ ಇರು, ಶಂಕ್ರು ನಿನ್ನ ನೋಡ್ಕೋತಾನೆ. ಶಂಕ್ರು, ಅದಕ್ಕೆ ನಾ ಸ್ವಲ್ಪ ಮನೆಗ್ ಡ್ರಾಪ್ ಮಾಡಿ ಬಂದ್ಬಿಡ್ತೀಯಾ? ಆಯ್ತಮ್ಮೋರೆ, ಸರಿ. ಅಮ್ಮ, ಡಾಕ್ಟರ್ ಹೇಳಿದ್ರೆ ಈಗ್ಲೇಲಿಂದ ಹೊಟ್ಬಿಡ್ತೀನಿ ಕಣಮ್ಮ, ಈಗ್ಲೇ ಬಂದ್ಬಿಡ್ತೀನಿ ಕಣಮ್ಮ, ನಾ ರೆಡಿ ಆಗಿದ್ದೀನಿ ಕಣಮ್ಮ. ಗೊತ್ತು, ಯಾವಾಗ್ಲೂ ರೆಡಿ ಆಗಿರ್ತೀಯ ಅಂತ. ನೀನೇನ್ ಅಷ್ಟು ಟೆನ್ಷನ್ ತಗೊಳ್ಬೇಡ, ಡಾಕ್ಟರ್ ಎಲ್ಲ ನೋಡ್ಕೋತಾರೆ, ಅವ್ರು ಹೇಳ್ತಾರೆ, ಸರಿನಾ? ಕಂದ, ಅದು ಅಣ್ಣ, 1 ನಿಮಿಷ ಫೋನ್ ಬರ್ತಿದೆ, ಅದಕ್ಕೆ 1 ನಿಮಿಷ. ಏನ್ ಹಾಗ್ ನೋಡ್ತಾ ಇದ್ಯಾ? ನಾನ್ ಪೊನ್ನಪ್ಪ. ಏನೇ ನೀನ್ ಅವತಾರ? ಏನ್ ಇಷ್ಟೊಂದು ಕೇರ್ ತಗೋತಿದ್ಯಾ? ಮುಖ ಕವರ್ ಮಾಡ್ಕೊಂಡ್ ಬಂದಿದ್ಯಾ? ಏನಾದ್ರೂ ಡೇಂಜರಸ್ ಮೂಮೆಂಟ್ಸ್ ಇದೆಯಾ? ಬರ್ಬೋದು ಅಂತ 6 ಸೆನ್ಸ್ ಹೇಳ್ತಾ ಇದೆ. ಅದೇ ನನ್ ಜೊತೆಗಿದ್ರಲ್ಲ ಒಂದಿಬ್ರು, ಆ ಡಬ್ಬ ನನ್ ಮಕ್ಳು ಏನ್ ಮಾಡಿದ್ರು ಗೊತ್ತಾ? ಹೀಗೆ ಎಷ್ಟು ದಿನ ಅಂತ ಸುತ್ತಾಡ್ಕೊಂಡಿರಕ್ಕಾಗುತ್ತೆ? ನಾವು ಒಂಚೂರು ಮಾರ್ಕೆಟ್ ಅಲ್ಲಿ ಬೆಳಿಬೇಕು, ಅದಕ್ಕೆ ಒಂದ್ ಸ್ವಲ್ಪ ದುಡ್ಡು ಬೇಕು. ಯಾರ ಹತ್ರ ಮಾತಾಡ್ತಿದ್ಯ ಅಂತ ಗೊತ್ತಾ? ಮಗನೇ, ಕೂತಾಕ್ಬಿಡ್ತೀನಿ. ದುಡ್ಡು ಬಿಸಾಕಿದ್ರೆ ನಿನ್ ತರ 1000 ಜನ ಸಿಗ್ತಾರೆ. ಹೋಗ್ರೋ ಹೋಗಲೇ. ಇಷ್ಟೆಲ್ಲ ನಡೀತಾ? ಹಲೋ ಹಲೋ, ಅರ್ಚನಾ, ಎಲ್ಲೋಗ್ಬಿಟ್ರಿ ನೀವು? ನಾನು ಮನೆಗೆ ಬಂದು ನೋಡಿದಾಗ ನೀವು ಮನೇಲಿ ಇರ್ಲಿಲ್ಲ. ಸದ್ಯಕ್ಕೆ ಎಲ್ಲಿರ್ಬೇಕು ಅಲ್ಲೇ ಇದೇನ್ ಸುಶಾಂತ್. ಆದ್ರೆ ಮನುಷ್ಯನಿಗೆ ಅವನ್ ಲಿಮಿಟ್ಸ್ ಗೊತ್ತಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ನಮ್ ಶಕ್ತಿ ಮೀರಿ ನಾವೇನಾದ್ರೂ ಮಾಡೋದಕ್ಕೆ ಹೋದ್ರೆ ಅನಾವಶ್ಯಕವಾಗಿ ಕೆಲವು ಗೆರೆಗಳನ್ನ ದಾಟ್ಬಿಟ್ಟು ಹೋಗ್ತೀವಿ. ಅವಾಗ ಮನ್ಸ್ ಕೇಳುತ್ತೆ, ನೀನ್ ಯಾರು? ಇಲ್ಲಿವರೆಗೂ ದಾಟ್ ಬರೋದಕ್ಕೆ ನೀನ್ ಯಾರು ಅಂತ ಪ್ರಶ್ನೆ ಕೇಳುತ್ತೆ. ಆ ಪ್ರಶ್ನೆಗೆ ನಾನು ಉತ್ತರ ಕೊಡೋದಕ್ಕಾಗೋದಿಲ್ಲ. ಸೊ ಐ ಥಿಂಕ್ ನಮ್ಮ ಮಿತಿ ನಮಗ್ ಗೊತ್ತಿದ್ರೆ ಒಳ್ಳೇದು ಅಂತ.